ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಗ್ಯ ಹೇಳ್ತಿದ್ದಾಳೆ, ಪೂಜಾ ಫೋನ್ ಯಾರ್ದು ನೋಡು ಅಂತ. ಪೂಜಾ ಹೇಳ್ತಿದ್ದಾಳೆ, ಅಕ್ಕ ಕಾಮತ್ ಮಾವ ಫೋನ್ ಮಾಡಿದ್ದಾರೆ ಅಂತ. ಫೋನ್ ಎತ್ತಿದ ತಕ್ಷಣ ಭಾಗ್ಯ, ಹಲೋ ಹೇಳಿ ಮಾವ ಅಂತಾಳೆ. ಭಾಗ್ಯ, ಎಲ್ಲರೂ ರೀಚ್ ಆದ್ರೇನಮ್ಮ ಅಂತ ಕೇಳ್ತಿದ್ದಾರೆ. ಕಾಮತ್ ಸರ್, ಅಲ್ಲಿ ಮಾಡಿರೋ ಅರೇಂಜ್ಮೆಂಟ್ ಎಲ್ಲ ನಿನಗೆ ತೋರಿಸೋಕೆ ಹೇಳಿದ್ದೀನಿ, ತೋರಿಸಿದ್ರೇನಮ್ಮ? ಎಲ್ಲ ನೋಡಿದ್ಯಾ? ಪರವಾಗಿಲ್ವಾ? ಏನಾದರೂ ಚೇಂಜ್ ಮಾಡಬೇಕಾ ಅಂತ ಕಾಮತ್ ಸಾರು ಭಾಗ್ಯ ಕೇಳ್ತಿದ್ದಾರೆ. ಅಯ್ಯೋ ಮಾವ, ಆ ಥರ ಎಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಏನು ಮುಜುಗರ ಮಾಡ್ಕೋಬೇಡಮ್ಮ, ಏನಾದರೂ ಚೇಂಜಸ್ ಬೇಕಂದರೆ ಹೇಳಮ್ಮ ಅಂತ ಕಾಮತ್ ಸಾರ್ ಹೇಳ್ತಿದ್ದಾರೆ. ಹಾಂ ಮಾವ ನೀವು ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಿದ್ದಾಳೆ. ಬರ್ತಾ ಇದ್ದೀವಮ್ಮ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದುಬಿಡ್ತೀನಮ್ಮ ಅಂತಿದ್ದಾರೆ ಕಾಮತ್ ಸರ್ ಭಾಗ್ಯಗೆ. ಸುಷ್ಮಾ ಅವ್ರು ಕೇಳ್ತಿದ್ದಾರೆ, ಭಾಗ್ಯ ಎಲ್ಲಿದ್ದಾರೆ ಅಂತ. ಇಲ್ಲೇ ಬರ್ತಾ ಇದ್ದಾರೆ ಅಂತ ಭಾಗ್ಯ ಹೇಳ್ತಾಳೆ. ಪೂಜೆಗೆ ಬೇಕಾಗಿರೋದನ್ನೆಲ್ಲ ಬೇಗ ತಯಾರು ಮಾಡ್ಕೊಳ್ರಿ ಅಂತೇಳಿ ಸುನಂದ ಅವ್ರು ಹೇಳ್ತಿದ್ದಾರೆ. ಪೂಜೆ ಹೇಳ್ತಿದ್ದಾಳೆ, ಅಮ್ಮ ಎಲ್ಲ ಆಯಿತು, ಈ ಆರತಿ ತಟ್ಟೆಗೆ ಒಂದು ಕರ್ಪೂರ ಹಾಕ್ಬಿಟ್ರೆ ಮುಗೀತು ಅಂತಾಳೆ. ಹಾಗಾದರೆ ಪೂಜಾ, ಒಂದು ವಿಷಯ, ಪೂಜೆ ನಡೀತಾ ಇರೋ ಜಾಗಕ್ಕೆ ನೀನು ಬರಂಗಿಲ್ಲ ಅಂತೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಪೂಜಾದೇವಿ, ನನಗೆ ಗೊತ್ತು ನೀನು ಕಿಶನ್ನ ನೋಡೋ ಆಸೆಯಲ್ಲಿದೆಯಾ ಅಂತ ಹೇಳಿ ಸುಂದ್ರಿ ಹೇಳ್ತಿದ್ದಾಳೆ. ಈಗ ಆ ಶಾಸ್ತ್ರಿಗೆ ನೀನು ತಲೆ ಹಾಕಂಗಿಲ್ಲ ಅಂತೇಳಿ ಸುಂದ್ರಿ ಹೇಳ್ತಿದ್ದಾಳೆ. ಮದುವೆ ಆದಮೇಲೆ ಇಡೀ ದಿನ ಅವನ್ನೇ ನೋಡ್ಕೊಂಡು ಕೂತ್ಕೋ ಅಂತಿದ್ದಾಳೆ ಸುಂದ್ರಿ. ಎಲ್ಲರೂ ನಗಿತಾ ಇದ್ರೆ ಪೂಜಾ ನಾಚ್ಕೊತಾ ಇದ್ದಾಳೆ. ಹಂಗೆ ನಾಚ್ಕೊಳ್ಳೋದು ನೋಡಿ ಭಾಗ್ಯ ಹೇಳ್ತಿದ್ದಾಳೆ, ನಾಚ್ಕೊಂಡ್ಬಿಟ್ಲು ಅಂತ. ಸುಂದ್ರಕ್ಕ, ಬೇಗ ಕರ್ಕೊಂಡೋಗ್ಬಿಟ್ಟು ಪೂಜಾನ ಮುಂದಿನ ಶಾಸ್ತ್ರಕ್ಕೆ ರೆಡಿ ಮಾಡಿಸು ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಮದುವೆ ಛತ್ರಕ್ಕೆ ಬಂದೇ ಬಿಟ್ಟರು ಕಿಶನ್ ಮನೆಯವರು, ಕಿಶನ್ ಎಲ್ಲ. ಭಾಗ್ಯ ಮನೆಯವ್ರ ವಿಷಯದಲ್ಲಿ ಆದಿ ತುಂಬ ಕೂಲಾಗಿದ್ದಾನೆ. ಸುನಂದ್ ಅವರು ಒಳಗಡೆ ಕರೀತಿದ್ದಾರೆ, ಬೀಗ್ರೆ ಬನ್ನಿ ಅಂತ. ಭಾಗ್ಯ ಬಾರೆ ಬೇಗ, ಬೀಗರು ಬಂದರು ಅಂತೇಳಿ ಸುನಂದ್ ಅವರು ಭಾಗ್ಯನ ಕರೀತಾವ್ರೆ. ಅಮ್ಮ ಬಂದೆ ಅಂತೇಳಿ ಭಾಗ್ಯ ಅಂತಿದ್ದಾಳೆ. ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋ ಟೈಮಲ್ಲಿ ಧರ್ಮಣ್ಣ ಕೂಡ ಬಂದು ಕಾಮತ್ ಅವರೇ ನಮಸ್ಕಾರ ಅಂತಿದ್ದಾರೆ. ಹಾಂ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ಕಾಮತ್ ಸಾರು. ಎಲ್ಲ ಹೇಗಿದೆ, ಎಲ್ಲ ಚೆನ್ನಾಗಿದೆ ತಾನೇ ಅಂತ ಕೇಳ್ತಾ ಇದ್ರೆ, ನೀವು ರೆಡಿ ಮಾಡಿದ್ದೀರಾ ಎಲ್ಲ ಅಂದಮೇಲೆ ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಧರ್ಮಣ್ಣ ಹೇಳ್ತಿದ್ದಾರೆ. ಬೀಗ್ರು ಎಲ್ಲಿದ್ದಾರೆ ಅಂತ ಕೇಳ್ತಿದ್ದಾರೆ. ಭಾಗ್ಯ ಅವ್ರ ತಂದೆ ತುಂಬ ಬ್ಯುಸಿ ಇದ್ದಾರೆ. ಧರ್ಮಣ್ಣ ಹೇಳ್ತಿದ್ದಾರೆ, ಅವ್ರು ತುಂಬ ಬ್ಯುಸಿಯಾಗಿದ್ದಾರೆ ಅಂತ. ಅವರಂತೂ ಇವತ್ತು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಧರ್ಮಣ್ಣ ಹೇಳ್ತಿದ್ದಾರೆ. ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ, ಅದು ಶಾಸ್ತ್ರಗಳನ್ನೆಲ್ಲ ನೋಡ್ಕೊತೀನಿ ಅಂತಿದ್ರು. ಮೋಶ ಅಲ್ಲೇ ಇರಬೇಕು ಅವರು ಅಂತಿದ್ದಾರೆ ಧರ್ಮಣ್ಣ. ಕಾಮತ್ ಸರ್ ಹೇಳ್ತಿದ್ದಾರೆ, ಮಗಳು ಮದುವೆ ಅಲ್ವಾ, ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತ. ಕಾಮತ್ ಸರ್ ಗುಂಡಣ್ಣನ ನೋಡಿ ಹೇಳ್ತಿದ್ದಾರೆ, ಏನೋ ಚೋಟ್ ಮೆಣಸಿನ್ಕಾಯಿ ಮದುವೆಗೆಲ್ಲ ರೆಡಿನಾ ಅಂತ. ಅದಕ್ಕೆ ಗುಂಡಣ್ಣ ಹೇಳ್ತಿದ್ದಾನೆ, ನಾನು ಯಾಕೆ ರೆಡಿ ಆಗಬೇಕು, ರೆಡಿ ಆಗಬೇಕಾಗಿರೋದು ಪೂಜೆ ಚಿಕ್ಕಿ ಅಲ್ವಾ ಅಂತ. ತರ್ಲೆ, ನಾನು ಅನ್ಕೊಂಡಂಗಿಲ್ಲ ಕಣೋ ನೀನು ಅಂತೇಳಿ ಕಾಮತ್ ಸರ್ ಹೇಳ್ತಿದ್ದಾರೆ. ತುಂಬ ಜೋರಾಗಿದ್ದೀಯಾ ಅಂತ ಕಾಮತ್ ಸರ್ ಹೇಳ್ತಿದ್ರೆ, ಇಲ್ಲಿ ಬಂಗಾರಿ ಹೇಳ್ತಿದ್ದಾಳೆ, ಹ್ಞೂ ತಾತ ಇವನು ತುಂಬ ಜೋರಾಗಿದ್ದಾನೆ ಅಂತ. ನನ್ನ ತಾತ ಅಂತ ಕರಿತಿದ್ಯಾ ಅಂತ ಕಾಮತ್ ಸರ್ ಹೇಳ್ತಿದ್ದಾರೆ. ಏನಂತ ಕರಿಬೇಕು ಅಂತ ಹೇಳಿದ್ದೆ ನಾನು ಅವತ್ತು ಅಂತ ಕೇಳ್ತಿದ್ದಾರೆ. ಸರಿಯಾಗಿ ನೋಡು, ಆದಿ ಕಿಶನ್ಕಿನ್ನ ಹೆಂಗಾಗಿದ್ದೀನಿ ನಾನು ಅಂತಿದ್ದಾರೆ ಕಾಮತ್ ಸರ್. ಎಲ್ಲರೂ ನಗಿತಿದ್ದಾರೆ, ಆದಿ ಕೂಡ ನಗಿತಿದ್ದಾನೆ. ನನ್ನ ತಾತ ಅಂತ ಕರಿತೀಯಾ ಅಂತಿದ್ದಾರೆ. ಕಾಮತ್ ಸರ್ಗೆ ಗುಂಡಣ್ಣ ಒಂದು ಹೊಸ ಹೆಸರಿಟ್ಬಿಟ್ಟ, ತಾತ ಬ್ರೋ ಅಂತ. ಗುಂಡಣ್ಣ ಬ್ರೋ ತಾತ ಅಂತ ಕರೆದಿದ ತಕ್ಷಣ ಕಾಮತ್ ಸರ್ ಎಲ್ರಿಗೂ ಖುಷಿಯಾಗೋಗುತ್ತೆ. ತಾತ ಗುಂಡಣ್ಣ ಹೇಳ್ದಂಗೆ ಬ್ರೋ ತಾತ ಅಂತ ಇಲ್ಲಿ ಕರೆದ್ರೆ ಸರಿನಾ ಅಂತೇಳಿ ಬಂಗಾರಿ ಕೇಳ್ತಿದ್ದಾಳೆ. ಹೋಟೆಲ್ಲಿ ಬ್ರೋ ಅಂತ ಬಂತಲ್ಲ, ಅಷ್ಟು ಸಾಕು ನನಗೆ ಅಂತೇಳಿ ಕಾಮತ್ ಸರ್ ಹೇಳ್ತಿದ್ದಾರೆ. ಆನಂದ್ ಅವ್ರ ಭಾಗ್ಯನ ಮತ್ತೊಂದು ಸಲ ಕರೀತಾರೆ. ಎಲ್ಲ ಎತ್ಕೊಂಡು ಹೊರಡೋ ಟೈಮಲ್ಲಿ ಇಲ್ಲಿ ಕೆಲಸ ಮಾಡೋರು ಅಡ್ಡಿ ಆಗ್ಬಿಡ್ತಾರೆ. ಮೇಡಮ್ 1 ನಿಮಿಷ ಅಂತೇಳಿ ಅಡ್ಡ ನಿಂತ್ಕೊಂಡು ಬಿಡ್ತಾನೆ. ಸುಷ್ಮಾ ಅವ್ರು ಹೇಳ್ತಿದ್ದಾರೆ, 1 ನಿಮಿಷನೂ ಇಲ್ಲ, 2 ನಿಮಿಷನೂ ಇಲ್ಲ, ನಮಗೆ ದಾರಿ ಬಿಟ್ಬಿಡು, ಟೈಮ್ ಆಗೋಯ್ತು, ಏನೇ ಹೇಳೋದಿದ್ರು ಆಮೇಲೆ ಹೇಳು ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ನಮ್ಗೆ ಗೊತ್ತಾಗಿದೆ ಪೂಜೆಗೆ ಹೋಗಬೇಕು ಅಂತೇಳಿ ಹೋಗುವಾಗ ಕೈಯಲ್ಲಿರೋ ಪ್ಲೇಟ್ನ ಈಸ್ಕೊಂಡು ಬಿಡ್ತಾನೆ ಆ ಹುಡುಗ. ಈ ಥರ ತೊಗೊಂಡೋಗೋದು ಬೇಡ ಮೇಡಮ್, ಯಾಕಂದರೆ ನನಗೆ ಮೀನಾಕ್ಷಿ ಮೇಡಮ್ ಬೈತಾರೆ, ನೀವು ಈ ಬೆಳ್ಳಿ ತಟ್ಟೆಗಳೇ ತೊಗೊಂಡೋಗ್ಬೇಕು ಅಂತಾನೆ. ನೀವು ಮಾಮೂಲಿ ತಟ್ಟೆಯಲ್ಲಿ ತೊಗೊಂಡೋಗ್ತಾ ಇರೋದು ಅವ್ರ ಸ್ಟ್ಯಾಂಡರ್ಡಿಗೆ ಮ್ಯಾಚ್ ಆಗಲ್ಲ ಮೇಡಮ್ ಅಂತೇಳಿ ಬೆಳ್ಳಿ ತಟ್ಟೆ ಕೊಡ್ತಾನೆ ಭಾಗ್ಯ ಕೈಗೆ. ಕುಸುಮ ಭಾಗ್ಯ ಇಬ್ಬರು ಮುಖ ನೋಡಿಕೊಂಡು ಬೇಜಾರಾಗಿ ನಡೀರಿ ಹೋಗೋಣ ಅಂತೇಳಿ ಅತ್ತೆನ ಕರ್ಕೊಂಡು ಬರ್ತಾಳೆ ಎತ್ಕೊಂಡು. ಸರ್ ಏನು ಸರ್ ಇದೆಲ್ಲ, ದಯವಿಟ್ಟು ನಮ್ಮ ಶಾಸ್ತ್ರಗಳನ್ನ ಮಾಡೋಕೆ ಬಿಡಿ ಸರ್ ನೀವು ಅಂತ ಹೇಳ್ತಿದ್ದಾಳೆ ಭಾಗ್ಯ. ಕುಸುಮ ಅವ್ರು ಹೇಳ್ತಿದ್ದಾರೆ, ಅಲ್ಲ ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ನಾವು ಅಂದ್ಕೊಂಡಂಗೆ ಏನು ಮಾಡೋಕ್ಕೆ ಬಿಡಲ್ಲ ಅಂತೀಯಲ್ಲ ನೀನು.
ಚಪ್ರ ಹಾಕ್ಬೇಕಾದ್ರೆ ಹಾಗೆ ಮಾಡಿದೆ, ಈಗ ನೋಡಿದ್ರೆ ಹೀಗೆ ಮಾಡ್ತಾ ಇದೀಯಾ ನೀನು ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿದ್ದಾರೆ. ಮೇಡಮ್, ನಾನು ಮಾತಾಡ್ತಿರೋದು ನಿಮಗೆ ಬೇಜಾರು ಅನಿಸ್ಬೋದು, ಆದರೆ ಸಾರಿ ಮೇಡಮ್. ಕೊನೆಗೂ ಮೀನಾಕ್ಷಿ ಪ್ಲಾನ್ ಪ್ರಕಾರನೇ ಭಾಗ್ಯ ಬೆಳ್ಳಿ ತಟ್ಟೆಯಲ್ಲೇ ಪಾದ ಪೂಜೆ ಮಾಡಬೇಕಾಯ್ತು. ತಟ್ಟೆ ಇಟ್ಟು ಪೂಜೆ ಮಾಡೋದಕ್ಕೆ ಪಾದ ತೊಳಿತಾ ಇದ್ದಾಳೆ ಭಾಗ್ಯ. ಕಿಶನ್ ಹೊರಗಡೆ ಬಿಡ್ತಾನೆ ಕಾಲನ್ನ ಎತ್ತಿ ತಟ್ಟೆಯಿಂದ. ಭಾಗ್ಯ ಎದ್ದು ನಿಂತ್ಕೊಂಡು, ಯಾಕೆ ಕಿಶನ್ ಏನಾಯ್ತು ಅಂತ ಕೇಳ್ತಾಳೆ. ಇಲ್ಲ, ಈ ಪಾದ ತೊಳೆಯೋದೆಲ್ಲ ನಾನೇ ಮಾಡ್ಕೊತೀನಿ ಅಂತಾನೆ ಕಿಶನ್. ಕಿಶನ್, ಏನು ಮಾತಾಡ್ತಿದ್ದೀಯಪ್ಪ, ಅದೆಲ್ಲ ಆಗಲ್ಲ, ನಮ್ಮ ಕಡೆಯಿಂದನೇ ಆಗಬೇಕು ಪಾದ ಪೂಜೆ ಅಂತೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಅಪ್ಪ ನೀವಾದರೂ ಹೇಳಿ ಅಪ್ಪ, ಇವರು ನನ್ನ ಕಾಲು ಮುಟ್ಟಿ ಪಾದ ತೊಳಿತಾ ಇರೋದು ನನಗೊಂಥರ ಆಗ್ತಿದೆ, ವಯಸ್ಸಲ್ಲಿ ನನಗಿನ್ನ ದೊಡ್ಡವರಪ್ಪ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ಹಾಗಂತ ಶಾಸ್ತ್ರ ಮಾಡಲಿಲ್ಲದೆ ಇರೋಕ್ಕಾಗುತ್ತಾ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ. ಸುಮ್ಮನೆ ನಿಂತ್ಕೊಳ್ಳಿ ಅಂತೇಳಿ ಭಾಗ್ಯ ಹೇಳ್ತಾಳೆ. ಎಲ್ಲರೂ ಕಿಶನ್ಗೆ ಒಪ್ಪಿಸ್ತಾರೆ. ಮತ್ತೆ ತಟ್ಟೆಯಲ್ಲಿ ಕಾಲಿಟ್ಟು ಪಾದ ತೊಳಸ್ಕೊಂಡು ಪೂಜೆ ಮಾಡಿಸ್ಕೊತಾನೆ ಕಿಶನ್. ಕನಿಕಾ ಹೇಳ್ತಿದ್ದಾಳೆ, ಹ್ಞೂ ಕಿಶನ್, ಡ್ರಾಮಾ ಮಾಡೋದನ್ನ ಬಿಟ್ಟು ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಿಸ್ಕೊ. ಅವಾಗಿಂದ ನಿಂತು ನಿಂತು ಕಾಲೆಲ್ಲ ನೋವಾಗ್ಬಿಟ್ಟಿದೆ ಅಂದಾಗ ಕಿಶನ್ ಅವ್ರ ತಂದೆ ಕಾಮತ್ ಸರ್ ಹೇಳ್ತಿದ್ದಾರೆ, ಏ ಕನಿಕಾ, ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ ಅಂತಿದ್ದಾರೆ. ಕನಿಕನಿಗೆ 100 ಸಲ ಮಂಗಳಾರತಿ ಮಾಡಿದ್ರೂ ಸಾಕಾಗಲ್ಲ, ಬರೀ ಬೈಸ್ಕೊಳ್ಳೋ ಕೆಲಸನೇ ಮಾಡ್ತಿರ್ತಾಳೆ. ಪಾದದ ಪೂಜೆ ಮುಗಿಸ್ಕೊಂಡು ಭಾಗ್ಯ ಆರತಿ ಬೆಳಗ್ತಾ ಇದ್ದಾಳೆ. ಕಾಮತ್ ಸರ್ ಹೇಳ್ತಿದ್ದಾರೆ, ಕಿಶನ್, ಈ ಆರತಿ ಯಾಕೆ ಬೆಳಗೋದು ಮದುವೆ ಮುಂಚೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ಯಾಕಪ್ಪ ಅಂತ ಕಿಶನ್ ಕೇಳ್ತಿದ್ದಾನೆ. ಮದುವೆನೂ ಒಂಥರ ಯುದ್ಧ ಇದ್ದಂಗೆ ಕಣೋ ಅಂತಿದ್ದಾರೆ. ಪ್ರತಿದಿನ ಹೆಂಡತಿ ಜೊತೆಲಿ ರಣರಂಗ ಯುದ್ಧ ಮಾಡ್ತಿದ್ದಂಗೆ ಅದೇ ಥರ ಯುದ್ಧ ಮಾಡ್ತಾ ಇರ್ಬೇಕು ಕಣೋ ಅಂತ ಕಾಮತ್ ಸರ್ ಹೇಳ್ತಿದ್ದಾರೆ. ಅದಕ್ಕೆ ಜೈ ಭವ ಅಂತ ಹೇಳಿ ಆರತಿ ಮಾಡೋದು ಕಣೋ ಅಂತ ಹೇಳಿ ಎಲ್ಲರೂ ನಗಿತಾ ಇದ್ದಾರೆ ಹೆಣ್ಮಕ್ಳೆಲ್ಲ. ಕನಿಕನ್ಗೂ ಮೀನಾಕ್ಷಿಗೂ ಇವ್ರ ತಮಾಷೆ ನೋಡಿ ಕೋಪ ಬರ್ತಾ ಇದೆ. ಸರಿ ತಾನೇ ಬೀಗ್ರೆ ಅಂತ ಹೇಳ್ತಾ ಇದ್ರೆ ಕಾಮತ್ ಸರು ಧರ್ಮಣ್ಣ ಹೇಳ್ತಾರೆ, ಅಯ್ಯೋ ಕಾಮತ್ ಸರ್, ಹೇಳ್ತಾ ಇದ್ದೀರಲ್ಲ ನೀವು, ಈ ಮಾಮೂಲಿ ಯುದ್ಧದಲ್ಲಿ ಗೆದ್ದರೆ ನೆಮ್ಮದಿ ಸುಖ ಶಾಂತಿ ಸಿಗುತ್ತೆ, ಆದರೆ ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅಂದರೆ ಸೋಲೋಕೆ ರೆಡಿ ಇರಬೇಕು ಅಂತೇಳಿ ಧರ್ಮಣ್ಣ ಹೇಳ್ತಿದ್ದಾರೆ. ಸುನಂದ್ ಅವ್ರು ಹೇಳ್ತಿದ್ದಾರೆ, ಸರಿ ಸರಿ ತಮಾಷೆ ಮಾತಾಡಿ ಸಾಕು, ಆಗ್ಲಿಂದ ಇಲ್ಲೇ ನಿಂತ್ಕೊಂಡಿದ್ದೀವಿ, ನಡ್ರಿ ಒಳಗಡೆ ಹೋಗೋಣ ಅಂತಿದ್ದಾರೆ. ಎಲ್ಲರೂ ಒಳಗಡೆ ಬರ್ತಿರ್ಬೇಕಾದ್ರೆ ಆರತಿ ತಟ್ಟೆ ಚೆಲ್ಬಿಟ್ಟು ಒಳಗೆ ಭಾಗ್ಯ ಓಡೋಡಿ ಬರ್ತಿದ್ದಾಳೆ. ಎಲ್ಲರೂ ಮುಂದಕ್ಕೆ ಹೋದ್ಮೇಲೆ ಮೀನಾಕ್ಷಿ ಮೇಡಮ್ ಅಂತಿದ್ದಾಳೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಿದ್ದಾಳೆ. ಹಾಂ ಭಾಗ್ಯ ಹೇಳು ಅಂತ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಈ ಮದುವೆಯಲ್ಲಿ ಒಂದಿಷ್ಟು ಶಾಸ್ತ್ರಗಳಿದೆ, ನಮ್ಮ ಪ್ರಕಾರನೇ ಆಗಬೇಕು ಮೇಡಮ್ ಅಂತಿದ್ದಾಳೆ ಭಾಗ್ಯ. ಅದಕ್ಕೇನಂತೆ, ಖಂಡಿತ ಮಾಡೋಣ ಅಂತ ಮೀನಾಕ್ಷಿ ಅವರು ಒಪ್ಕೊತಾರೆ. ಯಾರು ಬೇಡ ಅಂತ ಹೇಳಿದ್ರು ಇವಾಗ ಅಂತೇಳಿ ಮೀನಾಕ್ಷಿ ಅವ್ರು ಕೇಳ್ತಿದ್ರೆ, ಹಾಗಲ್ಲ ಮೇಡಮ್, ನೀವು ಒಂದಿಷ್ಟು ಜನ ಕೆಲಸದವ್ರನ್ನ ಇಟ್ಟಿದ್ದೀರಲ್ಲ, ಅವರು ನಮಗೆ ಏನೂ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಈಗಲೂ ನೋಡಿ ಪೂಜೆ ಮಾಡೋದಕ್ಕೋಸ್ಕರ ಒಂದಿಷ್ಟು ಪಾತ್ರೆ ಸಾಮಾನುಗಳು ತಂದಿದ್ದೀವಿ, ಆದರೆ ಅವ್ರು ಬೆಳ್ಳಿ ಸಾಮಾನಲ್ಲೇ ಆಗಬೇಕು ಅಂತ ಹೇಳ್ಬಿಟ್ರು ಮೇಡಮ್ ಅಂತಾಳೆ. ಒಳ್ಳೇದೇ ಆಯ್ತಲ್ಲ ಭಾಗ್ಯ, ಬೆಳ್ಳಿ ಇದ್ದರೆ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತತೆ ಅಲ್ವಾ ಅಂತೇಳಿ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಅದೇ ಮೇಡಮ್ ನಾನು ಹೇಳ್ತಾ ಇರೋದು, ಎಲ್ಲದರಲ್ಲೂ ಸ್ಟ್ಯಾಂಡರ್ಡ್ ಅಂತ ಹೋದರೆ ನಮ್ಮ ಶಾಸ್ತ್ರಗಳೇ ಮರ್ತೋಗ್ಬಿಡುತ್ತೆ ಅಂತಾಳೆ ಭಾಗ್ಯ. ಅದಕ್ಕೆ ಮೇಡಮ್ ನಿಮ್ಮ ಹತ್ರ ವಿನಂತಿ ಮಾಡ್ಕೊತಾ ಇದ್ದೀನಿ, ನಮ್ಮ ಶಾಸ್ತ್ರ ಪ್ರಕಾರನೇ ಎಲ್ಲನೂ ಆಗಲಿ ಅಂತ. ಭಾಗ್ಯ ಅಷ್ಟು ಹೇಳ್ತಿದ್ದಂಗೆ ಕನಿಕಾ ಬಂದುಬಿಟ್ಟು, ವಾ ಭಾಗ್ಯ, ತುಂಬ ಚೆನ್ನಾಗಿ ನಾಟಕ ಮಾಡ್ತಾ ಇದೀಯಾ ನೀನು ಅಂತಾಳೆ. ಅಲ್ಲ, ಎಲ್ಲ ಟೈಮಲ್ಲೂ ಎಷ್ಟು ಸಖತ್ತಾಗಿ ಡ್ರಾಮಾ ಮಾಡ್ತೀಯಲ್ಲ ಅಂತಾಳೆ. ಹೇಗೆ ಸಾಧ್ಯ ಭಾಗ್ಯ ಅಂತ ಕೇಳ್ತಾಳೆ. ಅಲ್ಲಿ ಭಾಗ್ಯಗೂ ಕನಿಕನಿಗೂ ಒಂದಿಷ್ಟು ಮಾತುಗಳಾಗುತ್ತೆ. ಕನಿಕಾ ಅಂದ್ಕೊಂಡಂಗೆ ಭಾಗ್ಯ ಯಾವತ್ತೂ ಯಾರ್ದು ಆಸೆ ಬಿದ್ದವಳಲ್ಲ. ಕೊನೆಗೂ ಮೀನಾಕ್ಷಿ ಅವರು ಅವ್ರಿಷ್ಟದಂತೆಯೇ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರು. ಭಾಗ್ಯ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಭಾಗ್ಯ ಒಬ್ಬಳೇ ನಿಂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ದೇವ್ರೆ ಅಂತ ಕೇಳ್ಕೊತಿದ್ದಾಳೆ. ನನ್ನ ತಂಗಿ ಮದುವೆನ ನಾನು ಅಂದ್ಕೊಂಡಂಗೆ ಮಾಡಬೇಕು ಅಂದ್ಕೊಂಡಿದ್ರೆ ಇವ್ರು ಹೇಳ್ದಂಗೆ ಆಗಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಅಂತಾಳೆ ಭಾಗ್ಯ. ಒಬ್ಬಳೇ ಮಾತಾಡ್ಕೊತಿದ್ದಾಳೆ. ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾಳೆ. ಮೀನಾಕ್ಷಿ ಅವ್ರಿಗೆ ಭಾಗ್ಯ ಈ ಥರ ಕೊರಗೋದೇ ಬೇಕಾಗಿತ್ತು. ಪೂಜಾ ಸುಂದ್ರಿ ಎಲ್ಲ ಸೀರೆಗಳನ್ನೆಲ್ಲ ತೆಗೆದು ನೋಡಿ ನೋಡಿ ಮರ್ಚಿಕ್ತಾ ಇದ್ದಾರೆ. ಸುನಂದ್ ಅವ್ರು ಅಲ್ಲಿಗೆ ಪೂಜಾ ಅಂತ ಕೂಕ್ಕೊಂಡು ಬರ್ತಿದ್ದಾರೆ. ಸೀರೆ ನೋಡಿ ಸಾಕಣೆ, ಬೇಗ ತಯಾರಿ ಆಗು ಅಂತ ಸುನಂದ್ ಅವರು ಪೂಜಾಗೆ ಹೇಳ್ತಿದ್ದಾರೆ. ಅಮ್ಮ ಇನ್ನೂ ಟೈಮ್ ಇದೆ, ಯಾಕಮ್ಮ ಅರ್ಜೆಂಟ್ ಮಾಡ್ತಿದ್ಯಾ ಅಂತ ಪೂಜಾ ಹೇಳ್ತಿದ್ದಾಳೆ. ನಿನಗೆ ಅವಸರ ಮಾಡಲಿಲ್ಲ ಅಂದರೆ ನಿನ್ನ ಸಿಂಗಾರ ಬೆಳಕರಿಯೋ ತನಕ ಮುಗಿಯೋದೇ ಇಲ್ಲ ಕಣೆ ಅಂತ ಪೂಜಾ ಅವ್ರ ತಾಯಿ ಹೇಳ್ತಿದ್ದಾರೆ. ಹೌದಜ್ಜಿ, ಕರೆಕ್ಟಾಗಿ ಹೇಳಿದ್ರಿ ಅಂತ ತನ್ಮಿ ಹೇಳ್ತಿದ್ದಾಳೆ. ಈ ಪೂಜಾ ಚಿಕ್ಕಿ ಕರೆಕ್ಟ್ ಟೈಮ್ಗೆ ಯಾವಾಗೂ ರೆಡಿ ಆಗೋದೇ ಇಲ್ಲ. ನನ್ನ ಈ ಸ್ಕೂಲ್ಗೆ ಡ್ರಾಪ್ ಮಾಡೋಕೆ ಬರಬೇಕಾದ್ರೆ ಕನ್ನಡಿ ಮುಂದೆ ಕೂತ್ಕೊಂಡ್ರೆ ಮುಗೀತು. ನನ್ನ ಸ್ಕೂಲಲ್ಲಿ ಫಸ್ಟ್ ಪಾಠ ಮುಗಿದ್ರೂ
ಇವ್ರು ಮೇಕಪ್ ಮುಗೀತಾ ಇದ್ದಿಲ್ಲ ಅಂತಾಳೆ. ಗುಂಡಣ್ಣ ಹೇಳ್ತಿದ್ದಾನೆ, ಅದಕ್ಕೆ ನಂತರ ತಾತನ ಥರ ಇರಬೇಕು, ಬರೀ 5 ನಿಮಿಷದಲ್ಲಿ ರೆಡಿ ಆಗೋಗ್ತೀವಿ ನಾನು ತಾತ ಅಂತಾನೆ. ಧರ್ಮಣ್ಣ ಹೇಳ್ತಿದ್ದಾರೆ, ಹೌದು ಗುಂಡಣ್ಣ, ನಾವು 5 ನಿಮಿಷ ಅಲ್ಲ ಇನ್ನೂ ಬೇಗ ರೆಡಿ ಆಗ್ತೀವಿ ಅಂತ. ಕುಸುಮ ಅವ್ರು ಹೇಳ್ತಿದ್ದಾರೆ, ಸರಿಯಾಗಿದ್ದೀರಾ ಮೊಮ್ಮಗನು ತಾತ. ಕುಸುಮ ಅವ್ರ ಮಕ್ಕಳನ್ನ ಹೊರಗಡೆ ಹೋಗಿ ಆಟ ಆಡ್ಕೊಳ್ಳಿ ಅಂತ ಕಳಿಸ್ಬಿಡ್ತಾರೆ. ಭಾಗ್ಯ ಬೇಗ ಬೇಗ ಓಡ್ ಬರ್ತಾಳೆ. ಪೂಜಾ ಬಾ, ನೆಕ್ಸ್ಟ್ ಶಾಸ್ತ್ರಕ್ಕೆ ನಿನ್ನ ರೆಡಿ ಮಾಡ್ತೀನಿ ಅಂತಿದ್ದಾಳೆ. ಆದಿ, ಮೀನಾಕ್ಷಿ, ಕನಿಕಾ ಒಂದು ಕಡೆ ನಿಂತ್ಕೊಂಡು ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ, ಏನಾದಿ ಇದು ಎಂಗೇಜ್ಮೆಂಟಲ್ಲೇ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ, ಮದುವೆವರೆಗೂ ಬಂದುಬಿಡ್ತು ಅಂತಿದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಮೀನಾಕ್ಷಿ ಅವರು. ಹೌದು ಬ್ರೋ, ಏನಾದರೂ ಮಾಡಲೇಬೇಕು ಅಂತ ಕನಿಕಾ ಹೇಳ್ತಿದ್ದಾಳೆ. ಆದಿ ಕನ್ಫ್ಯೂಸಲ್ಲೇ ಇದ್ದಾನೆ. ಆಗ್ಲಿಂದ ನಾನು ಕನಿಕಾ ಮಾತಾಡ್ತಾನೆ ಇದ್ದೀವಿ, ಏನಾದರೂ ಮಾತಾಡು ಅಂತ ಆದಿ ಕೇಳ್ತಾ ಇದ್ದಾರೆ. ಭಾಗ್ಯನ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ನೋಡೋಣ.